ವರ್ಷಾನುಗಟ್ಲೆಯಿಂದ ಬಂಗಿದೆ, ಏನು ಮಾಡಿದ್ರೂ ಹೋಗ್ತಿಲ್ಲ ಅನ್ನೋರಿಗೆ ರಾಮಬಾಣ ಇದು. ಕಣ್ಣು ಸುತ್ತ ಕಪ್ಪಾಗಿದೆ ಅನ್ನೋರಿಗೆ ಡಾರ್ಕ್ ಸರ್ಕಲ್ಸ್ಗೆ ರಾಮಬಾಣ ಇದು. ವಿತ್ ಲೈವ್ ಪ್ರೂಫ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ನೋಡಿ, ಈ ಕ್ರೀಮ್ ಹಚ್ಕೊಂಡು ಜಸ್ಟ್ ಕಾಯೋದು ಏನು ಬೇಡ. ಡಿಫ್ರೆನ್ಸಸ್ ನೋಡಿ, ಶೈನಿಂಗ್ ನೋಡಿ, ನಿಮ್ಮ ಜೊತೆ ಲೈವ್ ಪ್ರೂಫ್. ಹಚ್ಚಿ 5 ನಿಮಿಷದೊಳಗೆ ಇಂಥ ಶೈನಿಂಗು, ಇಂಥ ಕ್ಲಾರಿಟಿ. ಕೈಗೂ ಅಪ್ಲೈ ಮಾಡಿದ್ದೀನಿ. ಏನೇಮ್ಮ ಬರೀ ಮುಖಕ್ಕಾದರೆ ಡೆಫಿನೆಟಾಗೂ ಇಲ್ಲ. ಕೈಗೂ ಅಪ್ಲೈ ಮಾಡಿ ನೋಡಿ. ಈ ಕೈಗೆ ಅಪ್ಲೈ ಮಾಡಿದ್ದೀನಿ, ಈ ಕೈಗೆ ಅಪ್ಲೈ ಮಾಡಿಲ್ಲ. ಆಯಿತಾ? ಡಿಫ್ರೆನ್ಸಸ್ ಗೊತ್ತಾಗ್ತಿದೆಯಲ್ಲ. ಸ್ಕಿನ್ನಲ್ಲಿ ಕ್ಲಾರಿಟಿ ನೋಡಿ, ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನೆಲ್ಲೂ ಕೈಗೆ ಅಪ್ಲೈ ಮಾಡಿ ತೋರಿಸ್ತಿಲ್ಲ, ಮುಖನ ಲೈವ್ ಪ್ರೂಫಾಗಿ ತೋರಿಸ್ತಾ ಇದ್ದೀನಿ. ಈ ಅದ್ಭುತವಾದ ಕ್ರೀಮ್ನ ಯಾವ ರೀತಿ ಮಾಡೋದು ಅಂತ ಒಂದು ಸಲ ನೋಡ್ಕೊಂಬನ್ನಿ. ಓಕೆನಾ? ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್ ಅಂತ ಹೇಳ್ತಾ, ಪಿಗ್ಮೆಂಟೇಷನ್ಗೆ ಮೇಯ್ನ್ ಕಾರಣ ಏನು? ಮೆಲಾನಿನ್ ಪ್ರೊಡಕ್ಷನ್. ಸೊ ನಮ್ಮ ಉದ್ದೇಶ ಅಂದರೆ ಯಾರ್ಯಾರು ಪಿಗ್ಮೆಂಟೇಷನ್ ಹೋಗಬೇಕು ಅಂತ, ನಾವು ಬೆಳ್ಳಗೆ ಕಾಣಿಸ್ಬೇಕು, ನಮ್ಮ ಮುಖದಲ್ಲಿ ಯಾವುದೇ ರೀತಿಯಾದ ಮಾರ್ಕ್ಸ್ ಇರಬಾರ್ದು ಅನ್ನೋರಿಗೆ ಮೆಲಾನಿನ್ ಪ್ರೊಡಕ್ಷನ್ನ ಝೀರೋ ಮಾಡಬೇಕು. ಆ ನಿಟ್ಟಿನಲ್ಲಿ ನಮಗೆ ಸೂಪರಾಗಿ ವರ್ಕ್ ಆಗೋದು ಈ ಕ್ರೀಮು. ಸೊ ಇಟ್ ಇಸ್ ಹೋಮ್ ಮೇಡ್. ಯಾವ ಕ್ರೀಮ್ ಅಂತ ನಾನು ಹೇಳ್ತೀನಿ, ಓಕೆನಾ? ಅದಕ್ಕೆ ಮುಂಚೆ ಮೆಲಾನಿನ್ ಪ್ರೊಡಕ್ಷನ್ನ ಝೀರೋ ಮಾಡೋದ್ರಲ್ಲಿ ಸುಮಾರು ವಸ್ತುಗಳು ಏನಂತೀವಿ ಪಾಸಿಟಿವ್ ಆಗಿ ವರ್ಕ್ ಮಾಡುತ್ತೆ. ಆ ನಿಟ್ಟಿನಲ್ಲಿ ನಾನಿವತ್ತು ಬಳಸ್ತಿರೋದು ನಮ್ಮ ಕೇಸರಿ. ಎಟ್ಟಾಗೆ ಕ್ವಾಲಿಟಿ ಆಗಿರೋ ಕೇಸರಿ ತೊಗೊಳ್ಬೇಕು. ನನ್ನ ಇವತ್ತಿನ ವೀಡಿಯೋಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಶೇರ್ ಮಾಡಿದ್ದೀನಿ, ಯಾವ ಕೇಸರಿ ನೀವು ತೊಗೊಳ್ಬೇಕು, ಯಾವ ರೀತಿ ಅದು ವರ್ಕ್ ಆಗುತ್ತೆ ಅಂತ. ನಂಬರ್ 1. ಸೆಕೆಂಡ್, ಇದು ಎಲ್ಲರೂ ಯೂಸ್ ಮಾಡ್ಬೋದಾ, ಯಾವ ಟೈಮಲ್ಲಿ ಯೂಸ್ ಮಾಡಬೇಕು, ಇದರ ಬೆನಿಫಿಟ್ಸ್ ಏನು, ಇದರ ಏನಂತೀವಿ ರಿಸಲ್ಟ್ ಎಷ್ಟು ದಿನಕ್ಕೆ ನಮಗೆ ಸಿಗುತ್ತೆ ಅನ್ನೋ 108 ಪ್ರಶ್ನೆಗಳಿಗೆ ಇವತ್ತಿನ ವೀಡಿಯೋಲಿ ನಾನು ಉತ್ತರ ಕೊಡ್ತೀನಿ ಅಂತ ಹೇಳ್ತಾ, ದಿಸ್ ಇಸ್ ನಾಟ್ ದ ಡೇ ಕ್ರೀಮ್. ಇದನ್ನು ಹಚ್ಚೋಕ್ಕೆ ಒಂದು ಪ್ರೊಸೀಜರ್ ಇದೆ, ಒಂದು ಟೈಮ್ ಇದೆ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಫ್ರೆಂಡ್ಸ್, ಇಲ್ಲಿ ನಾನು ಕೇಸರಿ ತೊಗೊಳ್ತಿದ್ದೀನಿ. ಇದಕ್ಕೊಂದು ಮೆಜರ್ಮೆಂಟ್ ಇದೆ, ಓಕೆನಾ? ಇದನ್ನು ನಾನು ಎಕೋಬೇಕ್ ಪೇಪರಲ್ಲಿ ತೊಗೊಳ್ತಿದ್ದೀನಿ, ಅಥವಾ ನೀವು A4 ಸೈಜಲ್ಲಿ ತೊಗೊಳ್ಳಿ. ಆಯಿತಾ? ಪ್ಲೇನ್ ವೈಟ್ ಪೇಪರ್. ನ್ಯೂಸ್ ಪೇಪರ್ ತೊಗೊಳ್ತೀನಿ ಅಂದರೆ ಕಾರ್ಬನ್ ಪ್ರಿಂಟ್ ಇರುತ್ತೆ. ಇಟ್ಸ್ ಹೈಲಿ ಏನಂತೀವಿ ನೆಗೆಟಿವ್ ಎಫೆಕ್ಟ್ ಆಗುತ್ತೆ ಸ್ಕಿನ್ ಮೇಲೆ. ಸೊ ಕಾರ್ಬನ್ ಇರುತ್ತೆ ನಾವು ನ್ಯೂಸ್ ಪೇಪರಲ್ಲಿ. ಸೊ A4 ಸೈಜ್ ಆರ್ ಎಕೋಬೇಕ್ ಪೇಪರ್. ಈ ಕೇಕೆಲ್ಲ ಬೇಕ್ ಮಾಡ್ತೀವಲ್ಲ, ಓಕೆ, ಇದನ್ನು ತೊಗೊಳ್ಳೋಣ. ಫಸ್ಟ್ ಪಾಯಿಂಟ್, ಆಯಿತಾ? ಇದನ್ನು ಐರನ್ ತವದಲ್ಲಿ ಬಿಸಿ ಮಾಡ್ಕೊಳ್ಬೇಕು. ಇದಕ್ಕೊಂದು ಟೆಂಪ್ರೇಚರ್ ಇರುತ್ತೆ, ಹೈ ಟೆಂಪ್ರೇಚರ್, ಲೋ ಟೆಂಪ್ರೇಚರ್ ಅಂತಲ್ಲ, ಒಂದು ಹದವಾಗಿರೋ ಒಂದು ಟೆಂಪ್ರೇಚರ್ ಇರುತ್ತೆ. ಈಗಾಗಲೇ ನಾನು ಪ್ರೀ ಹೀಟ್ ಮಾಡೋಕ್ಕಿಟ್ಟಿದ್ದೀನಿ ಐರನ್ ತವಾನ ಸಿಮ್ಮಲ್ಲಿ. ಓಕೆ, ಸೆಕೆಂಡ್ ಪಾಯಿಂಟ್. ಫಸ್ಟ್ ಪಾಯಿಂಟ್ ಏನಂದರೆ ಪೇಪರ್ ಇರಬೇಕು, ಪ್ಲೇನ್ ಪೇಪರ್. ಸೆಕೆಂಡ್ ಪಾಯಿಂಟ್ ಐರನ್ ತವ. ಐರನ್ ತವ ನಮ್ಮ ಇಂಟೇಕ್ ಆಗಿರ್ಬೋದು, ನಮ್ಮ ಸ್ಕಿನ್ಗಾಗಿರ್ಬೋದು, ನಮ್ಮ ಕೂದಲುಗಾಗಿರ್ಬೋದು, ಎ ಲಾಟ್ ಆಫ್ ಪಾಸಿಟಿವ್ ರಿಸಲ್ಟ್. ಆಯಿತಾ? ಈಗ ಯೂಶಲಿ ಐರನ್ ಟ್ಯಾಬ್ಲೆಟ್ಸ್ ಕೊಟ್ಟರೆ ಮುಖ ಪಳಪಳ ಅಂತ ಹೊಳೆಯುತ್ತೆ, ಕೂದಲು ಬೆಳೆಯುತ್ತೆ. ಸೊ ಆ ನಿಟ್ಟಿನಲ್ಲಿ ಐರನ್ ಅಂಶ ಸ್ವಲ್ಪ ಹೋಗಲಿ ಅಂತ. ನೆಕ್ಸ್ಟು, ಕೇಸರಿ ಒಳ್ಳೆ ಕ್ವಾಲಿಟಿ ಆಗಿರಬೇಕು. ಯಾಕೆ ಅಂದರೆ ಅದಕ್ಕೆ ನಾನು ಹೇಳ್ತೀನಿ ಯಾಕೆ ಅನ್ನೋದಕ್ಕೆ. ಸೊ ಇಲ್ಲಿ ನಾನು ಅದನ್ನು ಒಂದು ಹದದಲ್ಲಿ ಅದನ್ನು ಡ್ರೈ ರೋಸ್ಟ್ ಮಾಡಿಕೊಂಡೆ ಎಕೋ ಪೇಪರಲ್ಲಿ. ಓಕೆ, ಈಗ ಅದನ್ನು ಒಂದು ಕುಟಾಣಿ ಸಹಾಯದಿಂದ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಫೈನ್. ಸೊ ನುಣ್ಣಗೆ ಪುಡಿ ಮಾಡ್ಕೊಳ್ತಿದ್ದೀನಿ. ಅಂದರೆ ಆ ಟೆಂಪ್ರೇಚರಲ್ಲಿ ಅದು ಗರ್ಗರಿಯಾಗಿ ಆಗಿರಬೇಕು. ಯಾವಾಗಲೂ ಡೈರೆಕ್ಟ್ ಟೆಂಪ್ರೇಚರ್ ಕೊಡಬಾರ್ದು ಕೇಸರಿಗೆ, ಓಕೆನಾ? ಇವೆಲ್ಲ ಚಿಕ್ಕ ಚಿಕ್ಕ ಟಿಪ್ಸು. ಓಕೆ, ಇವಾಗ ಚೆನ್ನಾಗಿ ಅದನ್ನು ಪುಡಿ ಮಾಡ್ಕೊಂಡಿದ್ದೀನಿ. ಪುಡಿ ಮಾಡಿಕೊಂಡು ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ಹೇಳ್ತೀನಿ. ನೋಡಿ, ಒಳ್ಳೆ ಕ್ವಾಲಿಟಿ ಕೇಸರಿ ಹೆಂಗೆ ಗೊತ್ತಾಗುತ್ತೆ ಹೇಮಾ ಅನ್ನೋದು ಇವತ್ತಿನ ವೀಡಿಯೋಲಿ ವಿತ್ ಲೈವ್ ಎಕ್ಸಾಂಪಲ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆಯಿತಾ? ಸೊ ಈಗ ಇದು ಚೆನ್ನಾಗಿ ಪುಡಿ ಆಯಿತು. ಇದನ್ನು ನಾನು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಬೌಲಲ್ಲಿ ಒಂದು ಚೂರು ಮಾಯಿಶ್ಚರೈಸರ್ ಇರಬಾರ್ದು, ನೀರಿನ ಅಂಶ ಇರಬಾರ್ದು, ಡ್ರೈ ಆಗಿದ್ದರೆ ಒಳ್ಳೆಯದು ಯಾವುದೇ ಕ್ರೀಮ್ ಮಾಡಬೇಕಾದ್ರೆ. ಸೊ ಇದನ್ನು ಹಾಕ್ಕೊಂಡಿದ್ದೀನಿ. ಮತ್ತೆ ಹೇಳ್ತಿದ್ದೀನಿ, ಇದಕ್ಕೊಂದು ಮೆಜರ್ಮೆಂಟ್ ಇದೆ. ಏನೋ ಇಷ್ಟು ತೊಗೊಂಡ್ವಿ ಹಾಕ್ಕೊಂಡ್ವಿ ಅಲ್ಲ, ಇದಕ್ಕೊಂದು ಮೆಜರ್ಮೆಂಟ್ ಇದೆ. ಇದಕ್ಕೊಂದು ಟೆಂಪ್ರೇಚರಲ್ಲಿ ಹೀಟ್ ಮಾಡ್ತೀನಿ. ಆಯಿತಾ? ಯಾಕೆಂದರೆ ಇದು ಇರಬೇಕಲ್ಲ 2-3 ತಿಂಗಳು. ಎಸ್, ಇದಕ್ಕೆ ನಾನು ನಮ್ಮ ಆಯುರ್ವೇದ ಅವರ ರೋಸ್ ವಾಟರ್, ಆ್ಯಕ್ಚುಲಿ ಇದು ರೋಸ್ ವಾಟರ್ ಅಂತ, ಇದು ಪನ್ನೀರ್ ರೋಸ್ ವಾಟರ್. ನಾವು ಇವು ಮದುವೆ ಮನೇಲಿ ಹೋದರೆ ಚಿಮ್ಕಿಸ್ತಾರೆ ನೋಡಿ, ಅದೇ ಎಸೆನ್ಸ್ ಇದು. ಓಕೆ, ಸೊ ಪನ್ನೀರ ಹೂವಿನ ರೋಸ್ ವಾಟರ್. ನೆಕ್ಸ್ಟು ಇದನ್ನು ಒಂದು 5 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡ್ತಾಯಿದ್ದೀನಿ. ನೋಡಿ, ನಿಮಗೆ ಬಟ್ಲೆಲ್ಲ ಯೆಲ್ಲೋ ಕಲರ್ ಆದಂಗಿದೆ ಅಲ್ಲ, ಅದಕ್ಕೆ ನಾನು ಹೇಳ್ತೀನಿ ಗುಡ್ ಕ್ವಾಲಿಟಿ ಆಫ್ ಕೇಸರಿ ಹೆಂಗೆ ಕಂಡುಹಿಡಿಯೋದು ಅಂತ. 5 ನಿಮಿಷ ಇದು ರೆಸ್ಟ್ ಆಗಲಿ. ಓಕೆ, ಈಗ ಇದಕ್ಕೆ ನಾನು ವೈಟ್ ಟ್ರಾನ್ಸ್ಪರೆಂಟ್ ಅಲೋವೆರಾ ಜೆಲ್. ಯಟ್ ಅಗೇನ್ ಇದಕ್ಕೊಂದು ಮೆಜರ್ಮೆಂಟ್ ಇದೆ. ಆಯಿತಾ? ರೋಸ್ ವಾಟ್ರಿಗೊಂದು ಮೆಜರ್ಮೆಂಟು, ಕೇಸರಿಗೊಂದು ಮೆಜರ್ಮೆಂಟು, ಅಲೋವೆರಾ ಜೆಲ್ಗೆ ಒಂದು ಮೆಜರ್ಮೆಂಟು. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಿವರೆಗೂ? ಕ್ರೀಮಿ ಕನ್ಸಿಸ್ಟೆನ್ಸಿ ಬರೋವರೆಗೂ. ಇವತ್ತಿನ ವೀಡಿಯೋಲಿ ಲೈವ್ ಪ್ರೂಫ್ ತೋರಿಸ್ತಾ ಇದ್ದೀನಿ ಇಮ್ಮಿಡಿಯೇಟಾಗಿ ಈ ಕ್ರೀಮ್ ಯಾವ ರೀತಿ ಜಾದು ಮಾಡುತ್ತೆ ಅಂತ. ಆಯಿತಾ? ಮತ್ತು ಫುಲ್ ಫೇಸ್ ಪಿಗ್ಮೆಂಟೇಷನ್ ಇರೋರು ದಯವಿಟ್ಟು ಇದನ್ನು ಯೂಸ್ ಮಾಡಬೇಡಿ. ಓಕೆ, ಪಿಂಪಲ್ ಮಾರ್ಕ್ಸ್, ಪಿಂಪಲ್ಸ್ ಇರೋರು, ಎಪಿಡರ್ಮಸ್ ಸ್ಕಿನ್ ಪಿಗ್ಮೆಂಟೇಷನ್ ಇರೋರು ಸ್ಪಾಟು, ಬಟರ್ಫ್ಲೈ ಯೂಸ್ ಮಾಡ್ಕೊಳ್ಬೋದು. ಎಟ್ ಅಗೇನ್
ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. 2-3 ಸಲ ಅದನ್ನು ಇದಾಗಿದ ತಕ್ಷಣ ನಿಮ್ಮ ಜೊತೆ ಆಯುರ್ವೇದ ಬ್ರ್ಯಾಂಡ್ ಅವ್ರದ್ದು ತೋರಿಸ್ತಾ ಇದ್ದೀನಿ. ಇದಕ್ಕೆ ಒಂದು ಪ್ರಿಸರ್ವೇಟಿವ್ ಆ್ಯಡ್ ಮಾಡ್ತಾ ಇದ್ದೀನಿ, ಯಾಕಂದರೆ 2-3 ತಿಂಗಳು ಇರಬೇಕಲ್ಲ. ಇದಕ್ಕೆ ನಾನು 1 ಅಥವಾ 2 ತೊಟ್ಟಷ್ಟು ಗ್ಲಿಸರೀನ್ ಹಾಕ್ತಾ ಇದ್ದೀನಿ ಆ್ಯಸ್ ಎ ಪ್ರಿಸರ್ವೇಟಿವ್. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು 2 to 3 ಮಿನಿಟ್ಸ್. ಮತ್ತೆ ರಿಪೀಟ್ ಫ್ರೆಂಡ್ಸ್, ಐರನ್ ತವಾನೇ ಆಗಿರಬೇಕು, ಕ್ವಾಲಿಟಿ ಆಗಿರೋ ಕೇಸರಿನೇ ಆಗಿರಬೇಕು. ಎಟ್ ಅಗೇನ್ ಲಯನ್ಸ್ ಕೇಸರಿ ಬೆಸ್ಟ್ ಅಂತ ಹೇಳ್ತೀನಿ, ಬೆಸ್ಟ್. ಅದನ್ನು ಒಂದು ಟೆಂಪ್ರೇಚರಲ್ಲಿ ಹೀಟ್ ಮಾಡಿರಬೇಕು, ಪೌಡ್ರು ಮಾಡ್ಕೊಂಡಿರಬೇಕು. ಇಷ್ಟು ಮಾಡಿದಾಗ ನಿಮ್ಮ ಸ್ಕಿನ್ಗೆ ಅದು ಸೂಟ್ ಆದಾಗ ಪ್ಯಾಚ್ ಟೆಸ್ಟಲ್ಲಿ ಇವತ್ತಿನ ವೀಡಿಯೋಲಿ ಲೈವ್ ರಿಸಲ್ಟ್ ಅಂತ ಹೇಳಿದೆ. ಇದೊಂದು ಗಾಜಿನ ಬಾಟ್ಲು ಆಯಿತಾ, ಅಥವಾ ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಫೈನ್, ಅಥವಾ ಸ್ಟೀಲು ಒಳ್ಳೆ ಕ್ವಾಲಿಟಿದು ಯೂಸ್ ಮಾಡ್ಬೋದು. ನಾನು ನಿಮ್ಗೆ ಆಗಲೇ ಏನಂದೆ, ಒಳ್ಳೆ ಕ್ವಾಲಿಟಿದು ಕೇಸರಿ ಅಂತ ಅಂದೆ. ನೋಡಿ, ಈ ಕೇಸರಿ ಜಾಗದಲ್ಲಿ ನಾನು ಕಲರ್ ಹಾಕಿದರೆ ಬಟ್ಲೆಲ್ಲ ಯೆಲ್ಲೋ ಕಲರ್ ಆಗಿರಬೇಕು ಅಲ್ವಾ. ಅದನ್ನು ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಾಯಿದ್ದೀನಿ. ಆ ಬಟ್ಲನ್ನ ಈ ಥರ ಸ್ಪೂನ್ ನೋಡಿ ಕೆರೆದು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಎಲ್ಲಾದರೂ ಯೆಲ್ಲೋ ಕಲರ್ ಆಗಿದೆಯಾ ಬಟ್ಲು? ಇಲ್ಲ ಅಲ್ಲ. ಸೊ ನಾನು ಯೂಸ್ ಮಾಡೋ ಐಟಮು ಒಳ್ಳೆ ಕ್ವಾಲಿಟಿ. ಸೋಪೇ ಹೇಳಿಬಿಟ್ಟಿದೆ ಒಳ್ಳೆ ಕ್ವಾಲಿಟಿ ಸೋಪು ಅಂತ, ಯಾಕಂದರೆ ಸುಮಾರು ಜನಕ್ಕೆ ವಾಸಿ ಆಗ್ತಿದೆ ಅಂತ. ಓಕೆನಾ. ಇದನ್ನು ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿಬಿಟ್ಟು ಇಮ್ಮಿಡಿಯೇಟಾಗಿ ಯಾವ ರೀತಿ ಯೂಸ್ ಮಾಡಬೇಕು, ಬೆಳಗ್ಗೆ ಮಧ್ಯಾಹ್ನ ಯೂಸ್ ಮಾಡೋಕ್ಕೆ ಬರಲ್ಲ ಅಂತ ಇವತ್ತಿನ ವೀಡಿಯೋಲಿ ಹೋಗಿ ನೋಡೋಣ. ಸೊ ಈ ಅದ್ಭುತವಾದ ಕ್ರೀಮ್ನ, ಅಂದರೆ ದಿಸ್ ಇಸ್ ದಿ ಹೋಮ್ ಮೇಡ್ ಕೇಸರ್ ಕ್ರೀಮ್. ಇದು ಯಾರ್ಯಾರು ಉಪಯೋಗಿಸ್ಬೇಕು ಅಂತ ನಾನು ಹೇಳ್ತೀನಿ. ಅದಕ್ಕೆ ಮುಂಚೆ ಇದು ಯಾವ ರೀತಿ ನೋಡಿ, ಟೆಕ್ಸ್ಚರ್ ನೋಡಿ ಯಾವ ರೀತಿ ಇದೆ ಅಂತ. ಸೊ ಇದನ್ನು ಯಾವ ರೀತಿ ಮಾಡಿದೆ ಅಂತ ಒಂದ್ಸಲ ನೋಡ್ಕೊಂಬಂದ್ಬಿಡಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು 3 ಡಾಟ್ಸ್ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಡೈರೆಕ್ಟ್ ವೀಡಿಯೋಗೆ ಹೋಗಬೇಡ. ಸೊ ಇವತ್ತಿನ ವೀಡಿಯೋಲಿ ನೋಡಿದ್ರಿ ಚಿಕ್ಕ ಚಿಕ್ಕ ಟಿಪ್ಸು, ಓಕೆನಾ. ಇದ್ರ ಮಧ್ಯದಲ್ಲಿ ನಾನು ಒಂದು ವಸ್ತುನ ನಾನು ವೀಡಿಯೋಲಿ ಹಾಕಬೇಕಾದಾಗ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದು ಈ ಮಟ್ಟಕ್ಕೆ ರೋಸ್ಟ್ ಮಾಡಬೇಕು, ಇದು ಈ ಮಟ್ಟಕ್ಕೆ ಅದು ಹೀಟ್ ಇರಬೇಕು, ಇದೆಲ್ಲ ಚಿಕ್ಕ ಚಿಕ್ಕ ಟಿಪ್ಸು. ಓಕೆ ಫೈನ್. ಇವಾಗ ನಾನು ಐರನ್ ತವ ಅಲ್ಲದೆ ನಾರ್ಮಲ್ ತವದಲ್ಲಿ ನಾನು ರೋಸ್ಟ್ ಮಾಡಿದ್ದೆ. ನೋಡಿ, ನಮ್ಮ ಸ್ಕಿನ್ಗಾಗಲಿ ನಮ್ಮ ಹೆಲ್ತ್ಗಾಗಲಿ ಐರನ್ ಬೆನಿಫಿಟ್ಸ್ ಜಾಸ್ತಿ ಬೇಕು. ನಿಮಗೆ ಕೂದಲು ಬೆಳೆಯೋದ್ರಿಂದ ಹಿಡಿದು ಸ್ಕಿನ್ ಪಳಪಳ ಅಂತ ಹೊಡೆಯೋವರೆಗೂ ಐರನ್ ಬೆನಿಫಿಟ್ಸ್ ಬೇಕು. ನಾನು ಈಗಾಗಲೇ ನಿಮಗೆ ಹೇಳಿದ್ದೀನಿ, ಮೆಲಾನಿನ್ ಪ್ರೊಡಕ್ಷನ್ 0 ಮಾಡೋದ್ರಲ್ಲಿ ಆಮ್ಲ ಎತ್ತಿದ ಕೈ, ಬೆಟ್ಟದ ನಲ್ಲಿಕಾಯಿ. ಖಾಲಿ ಹೊಟ್ಟೆಲಿ ದಿನ ಬೆಟ್ಟದ ನಲ್ಲಿಕಾಯಿ ತಿನ್ನಿ, ಕರ್ಬೇವಿನ ಸೊಪ್ಪು ತಿನ್ನಿ ಅಂತೀನಿ. ಬಟ್ ಥೈರಾಯ್ಡ್ ಇರೋರು ವಿತ್ ಡಾಕ್ಟರ್ ಸಜೆಷನ್ಸ್ ನೀವು ಅದನ್ನು ತಿನ್ಬೋದು. ಸೊ ಆ್ಯಂಟಿ ಆಕ್ಸಿಡೆಂಟ್ ಯಥೇಚ್ಛವಾಗಿದೆ ನಮ್ಮ ಯಾವುದರಲ್ಲಿ, ಬೆಟ್ಟದ ನಲ್ಲಿಕಾಯಿ. ಸೊ ನಮ್ಮ ಕೇಸರಿಲೂ ಅಷ್ಟೇ ಆ್ಯಂಟಿ ಆಕ್ಸಿಡೆಂಟ್ ಯಥೇಚ್ಛವಾಗಿದೆ. ಇದು ಎಲ್ಲರೂ ಯೂಸ್ ಮಾಡಬೇಕಾ ಅನ್ನೋದರಲ್ಲಿ ಪ್ಯಾಚ್ ಟೆಸ್ಟ್ ಮಾಡಿಕೊಡಿ ಅಂತ ಹೇಳ್ತೀನಿ. ಯಾಕೆ ಅಂದರೆ ಹೌದು, ಕೇಸರಿ ಏನಾಗುತ್ತೆ ಅಲ್ವಾ, ಡ್ಯೂರಿಂಗ್ ಪ್ರೆಗ್ನೆನ್ಸಿ ಎಲ್ಲ ಹೆಣ್ಮಕ್ಳು ಕೇಸರಿ ಹಾಲು ಕುಡಿದಿರ್ತೀವಿ ಅಲ್ವಾ. ಸೊ ಅವಾಗದೇ ಇವಾಗೇನು ಹೇಮ ಆಗುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರ ಏನು ಅಂದರೆ, ನಾವು ಸೋಷಿಯಲ್ ಮೀಡಿಯಾಲಿದ್ದೀವಿ. ಸೊ ನೀವು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಬೇಕು. ಫಸ್ಟ್ ಪಾಯಿಂಟ್ ಟು ಬಿ ನೋಟೆಡ್. ಎಸ್. ಮತ್ತು ಇದು ಆ್ಯಕ್ಚುಲಿ ನಮ್ಮ ಒಬ್ಬರು ಆತ್ಮೀಯ ಸಬ್ಸ್ಕ್ರೈಬರ್ಗೆ ಅಂತ ಮಾಡಿದ್ದು. ಸೊ ಅದನ್ನೇ ನಾನು ನಿಮ್ಮ ಜೊತೆ ಶೂಟ್ ಮಾಡಿದೆ. ಫೈನ್. ನೆಕ್ಸ್ಟು ಇವಾಗ ಇದನ್ನು ಯಾವಾಗ ಅಪ್ಲೈ ಮಾಡಬೇಕು ಅಂತ ಹೇಳ್ತೀನಿ. ರಾತ್ರಿ ನಮ್ಮ ಸೋಪಲ್ಲಿ ಮುಖ ತೊಳೆದ ಮೇಲೆ ಫೈನ್ ನೀಟಾಗಿ ಒರೆಸ್ಬಿಟ್ಟು ಮಲಗಕ್ಕೆ ಒಂದು ಅರ್ಧ ಗಂಟೆ ಇರುವಾಗ ಹಚ್ಚಿ, ನಿಮ್ಗೆ ಎಲ್ಲಿ ಬೇಕು, ಎಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಅಲ್ಲಿ ಹಚ್ಚಿ. ಇಲ್ಲ ಹೇಮ ಫುಲ್ ಫೇಸ್ ಹಚ್ತೀವಿ, ಫೈನ್, ಫುಲ್ ಫೇಸ್ ಹಚ್ಕೊಳ್ಳಿ. ಸ್ವಲ್ಪ ಸಾಕು, ಜಾಸ್ತಿ ತೊಗೊಳ್ಬೇಕಲ್ಲ, ಜಸ್ಟ್ ಸ್ವಲ್ಪ ಚೆನ್ನಾಗಿ ಮಸಾಜ್ ಮಾಡಿ. ಇಲ್ಲಿ ಮಸಾಜೇ ಜಾಸ್ತಿ ಇಂಪಾರ್ಟೆಂಟ್ ಕೊಡ್ತೀನಿ, ಯಾಕೆಂದರೆ ಸ್ವಲ್ಪ ಕ್ರೀಮ್ ಹಾಕ್ಕೊಳ್ಬೇಕು, ಜಾಸ್ತಿ ಹಾಕ್ಕೊಳ್ಬಾರ್ದು. ಫೈನ್. ಮೇಲೆ ಮಾಡ್ಕೊಳ್ಳೋದಾದರೆ ಧಾರಾಳವಾಗಿ ಮಾಡ್ಕೊಳ್ಬೋದು ವಿತ್ ಗುಡ್ ಕ್ವಾಲಿಟಿ ಆಫ್ ಕೇಸರ್. ನೋಡಿ, ನಮ್ಮ ಸೋಪಿನ ಜಾದು ಅಂತಲೇ ಹೇಳ್ಬೋದು. ಓಕೆನಾ. ಜಸ್ಟ್ ಅಪ್ಲೈ ಮಾಡಿ, ಓಕೆ, ಬಿಟ್ಬಿಡಿ. 1 ಅವರ್ ಮುಖದ ಮೇಲೆ ಇರಲಿ ಅದು. ಆಫ್ಟರ್ 1 ಅವರ್ ನೀಟಾಗಿ ಫೇಸ್ನ ವಾಶ್ ಮಾಡ್ಕೊಳ್ಳಿ. ನಮ್ಮ ಸೋಪ್ ಹಾಕೋ ನೆಸಿಟಿ ಇಲ್ಲ, ಚೆನ್ನಾಗಿ ವಾಶ್ ಮಾಡಿ. ಓಕೆ. ಮುಖ ಎಲ್ಲೋ ಆಗೋದು ಅದು ಇದು ಏನೂ ಇಲ್ಲ. ಓಕೆ. ಇಫ್ ಯು ಆರ್ ಅಲರ್ಜಿ ಟು ಅಲೋವೆರಾ ಪ್ಲೀಸ್ ಯೂಸ್ ಮಾಡಬೇಡಿ, ಯಾಕಂದರೆ ಇದರ ಬೇಸೇ ಅಲೋವೆರಾ ಆಗಿರುತ್ತೆ. ಸೊ ಕೇಸರಿ ಬಗ್ಗೆ ನಾನೇನು ಹೇಳೋದಿಲ್ಲ, ಯಾಕಂದರೆ ಕೇಸರಿ ಮೆಲಾನಿನ್ ಪ್ರೊಡಕ್ಷನ್ನ 0 ಮಾಡೋದ್ರಲ್ಲೇ ಎತ್ತಿದ ಕೈ. ಫಸ್ಟ್ ಪಾಯಿಂಟ್ ಟು ಬಿ ನೋಟೆಡ್. ನಮಗೆ ಮೆಲಾನಿನ್ ಪ್ರೊಡಕ್ಷನ್ 0 ಆದಲ್ಲಿ ನಮ್ಮ ಮುಖ ಪಳಪಳ ಅಂತ ಹೊಡೆಯೋದ್ರಲ್ಲಿ ಯಾವುದೇ ಸಂದೇಹನೂ ಇಲ್ಲ. ಓಕೆನಾ. ನೋಡಿ, ಹೇಮ ಕೈಗೆ ಹಾಕೋಬೋದಾ? ಡೆಫಿನೆಟಾಗಿ ಕೈಗೆ ಹಾಕೋಬೋದು. ಓಕೆ. ನೋಡಿ, ದಿಸ್ ಇಸ್ ಪ್ಯೂರ್ಲಿ ದಿ
ಏನಂತ ಹೇಳ್ಬೋದು, ಮಾಯಿಶ್ಚರೈಸರ್ ಕೆಲಸ ಮಾಡುತ್ತೆ, ಸ್ಮೂದಿಂಗ್ ಆಗುತ್ತೆ, ಪಿಗ್ಮೆಂಟೇಷನ್ ತೆಗೆಯುತ್ತೆ, ಆಯಿತಾ, ಸ್ಕಿನ್ ವೈಟ್ನಿಂಗ್ ಆಗುತ್ತೆ. ಕೇಸರಿ ಬಗ್ಗೆ ನಾನು ಏನು ಹೇಳೋದು ಬೇಡ ಅಲ್ಲ ರೀ. ಕೇಸರಿ ಕುಡಿದ್ರೆ ಮಕ್ಕಳೆಲ್ಲ ಬೆಳ್ಳಗೆ ಕೊಡ್ತಾರೆ ಅಂತ ನಮ್ಮ ಹಿಂದಿನ ಕಾಲದಿಂದನೇ ಹೇಳಿದ್ದಾರೆ ಅಲ್ವಾ. ಅದನ್ನು ಒಳ್ಳೆ ಕ್ವಾಲಿಟಿ ಆಗಿರಬೇಕು ಅಂತ ಅಷ್ಟೇ ನಾ ಹೇಳೋದು. ಕೈ ಡಿಫ್ರೆನ್ಸ್ ನೋಡಿ, ಅಲ್ವಾ. ಒಳ್ಳೆ ಗ್ಲೋ ಬರಬೇಕು, ಒಳ್ಳೆ ಶೈನಿಂಗ್ ಇರಬೇಕು ಅಂದರೆ ಫಸ್ಟ್ ಪಾಯಿಂಟ್ ನಮ್ಮ ಸೋಪ್, ಸೆಕೆಂಡ್ ಪಾಯಿಂಟ್ ನಮ್ಮ ಈ ಜಾದು ಮಾಡೋ ಅಂಥ ಫೇಸ್ ಕ್ರೀಮ್. ಓಕೆನಾ. ಅಫ್ಕೋರ್ಸ್ ಇದು ಫೇಸ್ ಕ್ರೀಮು ಹೌದು, ಸ್ಕಿನ್ ಮಾಯಿಶ್ಚರೈಸರು ಹೌದು, ಸ್ಕಿನ್ ವೈಟ್ನಿಂಗು ಹೌದು. ಯಾಕೆ ಅಂದರೆ ಮಾಯಿಶ್ಚರೈಸರ್ ಯಾಕೆ ಅಂದರೆ ಇಲ್ಲಿ ನಾನು ಅಲೋವೆರಾ ಜೆಲ್ ಹಾಕಿದ್ದೀನಿ. ಸ್ಕಿನ್ ವೈಟ್ನಿಂಗ್ ಯಾಕೆ ಅಂದರೆ, ಬ್ರೈಟ್ನಿಂಗ್ ಯಾಕೆ ಅಂದರೆ, ಮತ್ತು ಪಿಗ್ಮೆಂಟೇಷನ್ ತೆಗೆಯೋದು ಯಾಕೆ ಅಂದರೆ ನಮ್ಮ ಕೇಸರಿ, ಆಯಿತಾ. ಮೆಲಾನಿನ್ ಪ್ರೊಡಕ್ಷನ್ನ ಝೀರೋ ಮಾಡುತ್ತೆ, ಇದನ್ನು ಚಾಲೆಂಜ್ ಮಾಡಿ ಹೇಳ್ತೀನಿ. ನೆಕ್ಸ್ಟ್ ಪಾಯಿಂಟ್ ಗ್ಲಿಸರಿನ್. ಇಟ್ ಆ್ಯಕ್ಟ್ಸ್ ಆಸ್ ಎ ಪ್ರಿಸರ್ವೇಟಿವ್. ನಾವು ಅಟ್ಲೀಸ್ಟು ಎಲ್ಲ ಪದಾರ್ಥಗಳಿಗೆ ನಾವು ಗ್ಲಿಸರಿನ್ ಹಾಕಬಾರ್ದು. ದೆರ್ ಆರ್ ಸರ್ಟನ್ ವಸ್ತುಗಳಿಗೆ ಗ್ಲಿಸರಿನ್ ಹಾಕ್ಬೋದು. ಓಕೆ. ಈ ಜಾದು ಮಾಡೋದು ಜೆಲ್ಲು, ಸ್ಕಿನ್ ವೈಟ್ನಿಂಗು, ಕ್ರೀಮು, ಮಾಯಿಶ್ಚರೈಸರ್ ಏನು ಬೇಕಾದ್ರೂ ಕರ್ಕೊಳ್ಳಿ ನೀವು, ಆಯಿತಾ. ಈ ಅದ್ಭುತವಾದ ಕ್ರೀಮ್ನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವೀಡಿಯೋ ಶೇರ್ ಮಾಡಿದ್ದೀನಿ. ಯಾರ್ಯಾರು ಬೇಕು ಮನೇಲಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ಲಾ ಹೋಗಬಲ್ಲ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಇದೆ ಲೆಟ್ ಮೀ ನೋ. ಹೊಸಬ್ರು ಯಾರಾದರೂ ನೋಡ್ತೀನಿ ಏನು ಮಾಡಬೇಕು, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಹೊತ್ತಬೇಕು. ಮತ್ತು ಇನ್ನೊಂದು ವಿಷಯ ಏನು ಗೊತ್ತಾ, ನನ್ನ ಏನಂತೀವಿ ಸೋಪಿನ ಜಾದು ಗೋವಾವರೆಗೂ ಹೋಗಿದೆ. ಬರೀ ಮಹಾರಾಷ್ಟ್ರ ಅಂದ್ಕೊಂಡೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. 20 ವರ್ಷದಿಂದ ಇದ್ದಿದ್ದು ಪಿಗ್ಮೆಂಟೇಷನು ನಮ್ಮ ಮುಲತಿ ಹಾಗೂ ನಲಪಮ ಇಂದ ವಾಸಿ ಮಾಡ್ಕೊಂಡಿದ್ದಾರೆ. ನನಗೆ ಸೋಪ್ ಬೇಕು ಹೇಮಾ ಅಂತ ಹೇಳಿರೋ ಸಬ್ಸ್ಕ್ರೈಬರ್ಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ಲಾ ಹೋಗಬಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.